ಇನ್ನು ಜಮೀರ್ ಕಾಂಗ್ರೆಸ್ ಏನಾದ್ರೂ ತೊರೆದ್ರೆ ಪಕ್ಷಕ್ಕೆ ಏನೆಲ್ಲ ನಷ್ಟಗಳಾಗುತ್ತೆ ಅದು ಕೂಡ ಬೇಕಾಗುತ್ತೆ. ಒಂದು ಕಡೆ ಜೆಡಿಎಸ್ಗೆ ಲಾಭ ಆಗುತ್ತೆ, ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯಕ್ಕೆ ಬಹುದೊಡ್ಡ ಲಾಸ್ ಆಗುತ್ತೆ. ಜಮೀರ್ ಅಹ್ಮದ್ ಹೊರ ನಡೆದ್ರೆ ಕಾಂಗ್ರೆಸ್ಗೆ ಬಿಗ್ ಲಾಸ್ ಆಗುತ್ತೆ. ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಕಳೆದುಕೊಳ್ಳುವ ಭೀತಿ. ಇನ್ನು ಪ್ರಬಲ ನಾಯಕನನ್ನೇ ಕೈಬಿಟ್ರೆ ಮುಂದಿನ ಚುನಾವಣೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅಲ್ಪಸಂಖ್ಯಾತರನ್ನ ಕೇವಲ ವೋಟ್ ಬ್ಯಾಂಕ್ಗೆ ಬಳಕೆ ಎಂಬ ಮೆಸೇಜ್ ಹೋಗುತ್ತೆ. ಜಮೀರ್ ಕಾಂಗ್ರೆಸ್ ತೊರೆದ್ರೆ ಪಕ್ಷಕ್ಕೆ ಸಾಕಷ್ಟು ನಷ್ಟಗಳಾಗುತ್ತೆ. ಮುಖ್ಯವಾಗಿ ಜಮೀರ್ ಅಹ್ಮದ್ ಹೊರ ನಡೆದ್ರೆ ಕಾಂಗ್ರೆಸ್ಗೆ ಬಿಗ್ ಲಾಸ್ ಆಗುತ್ತೆ. ಅದರ ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನ ಸೆಳಿಬೇಕು. ಆ ಒಂದು ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ತನ್ನ ತೆಕ್ಕೆಯಲ್ಲೇ ಉಳಿಸ್ಕೊಳ್ಬೇಕು ಅಂತಂದ್ರೆ ಜಮೀರ್ ಅವರು ಪಕ್ಷಕ್ಕೆ ಅನಿವಾರ್ಯ. ಏನಾದ್ರೂ ಒಂದು ವೇಳೆ ಪಕ್ಷದಿಂದ ಹೊರಗೆ ಹೋದ್ರೆ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ ಪಾಳ್ಯಕ್ಕೆ ಮತ್ತೆ ಬರುತ್ತಾ ಇಲ್ವಾ ಅನ್ನೋ ಗೊಂದಲಗಳು ಸೃಷ್ಟಿಯಾಗುತ್ತೆ. ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಸರ್ವೇ ಸಾಮಾನ್ಯವಾಗಿ ಜಮೀರ್ ಅವರು ಯಾವ ಪಕ್ಷದಲ್ಲಿರ್ತಾರೆ ಅಲ್ಲಿಗೆ ಅತಿ ಹೆಚ್ಚಿನ ಪಾಲು ಹೋಗೋ ಚಾನ್ಸಸ್ ಕೂಡ ಇದೆ. ಅದರ ಜೊತೆಗೆ ಪ್ರಬಲ ನಾಯಕನನ್ನೇ ಕೈಬಿಟ್ರೆ ಮುಂದಿನ ಚುನಾವಣೆಗೆ ಸಂಕಷ್ಟ ಆಗುತ್ತೆ. ಸಂಕಷ್ಟ ಯಾವ ರೀತಿ ಆಗುತ್ತೆ ಅಂತಂದ್ರೆ ಈಗ ಅಲ್ಪಸಂಖ್ಯಾತ ಮತಗಳು ಮತ್ತೆ ಡಿವೈಡ್ ಆಗುತ್ತೆ. ಕಾಂಗ್ರೆಸ್ಗೆ ಈಗ ಸ್ವಲ್ಪ ಮತ ಬಂದ್ರೆ ಬೇರೆ ಪಕ್ಷಕ್ಕೆ ಇನ್ನೊಂದು ಸ್ವಲ್ಪ ಮತಗಳು ಹೋಗುತ್ತೆ. ಹಾಗ ಡಿವೈಡ್ ಆದಾಗ ಪಕ್ಷಕ್ಕೆ ಸೋಲಾಗೋ ಸಾಧ್ಯತೆಗಳಿದ್ದಾವೆ. ಬಹಳ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಜೊತೆಗೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರೋಂಥ ವಿಚಾರ ಅಂತಂದರೆ ಅಲ್ಪಸಂಖ್ಯಾತರನ್ನ ಒಂದು ಮತ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ, ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಕೇವಲ ಅವರಿಗೆ ವೋಟ್ ಹಾಕಲಿಕ್ಕೆ ಅಲ್ಪಸಂಖ್ಯಾತರು ಬೇಕು, ಆದರೆ ಸೀಟ್ ಕೊಡಲಿಕ್ಕೆ ಅಲ್ಪಸಂಖ್ಯಾತರು ಬೇಡ ಅಂತ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಚರ್ಚೆಯಾಗಿತ್ತು. ಈಗ ಅದೇ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ. ಅಲ್ಪಸಂಖ್ಯಾತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಅಲ್ಪಸಂಖ್ಯಾತರು ಈ ಒಂದು ಪಕ್ಷಕ್ಕೆ ಬೇಕಾಗಿಲ್ವಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಈ ಒಂದು ಮೆಸೇಜ್ ಕೂಡ ಹೋಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದಿಷ್ಟು ಲಾಸ್ ಆಗುತ್ತೆ. ಜಮೀರ್ ಅವರು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಬೇರೆ ಪಕ್ಷಕ್ಕೆ ಹೋದ್ರೆ ನೋಡ್ಬೇಕಾಗತ್ತೆ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರದ ಮೇಲೆ ಜಮೀರ್ ಅವರ ನಡೆ ಕೂಡ ನಿರ್ಣಯ ಆಗುತ್ತೆ. ಅದರ ಜೊತೆಗೆ ಈಗ ಒಂದು ಕಡೆ ಜೆಡಿಎಸ್ ಪಾಳ್ಯದಿಂದಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಸಿದ್ಧತೆ ಅಂತ ಅಂದ್ರೆ ಈಗ ಜಮೀರ್ ಅವ್ರನ್ನ ಪಕ್ಷಕ್ಕೆ ಕರೆತಂದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ಗಳು ಜಾಸ್ತಿ ಇದಾವೆ. ಅಲ್ಪಸಂಖ್ಯಾತ ಮತಗಳನ್ನ ಈಸಿಯಾಗಿ ಜೆಡಿಎಸ್ನವರು ಪಡ್ಕೊಳ್ಳಬಹುದು. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ತಮ್ಮದೇ ಆದಂತಹ ರಣತಂತ್ರಗಳನ್ನ ರಣವ್ಯೂಹವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆ ಹಳೆ ಮೈಸೂರು ಭಾಗ ಅಂತಂದ್ರೆ ಅಲ್ಲಿ ಒಕ್ಕಲಿಗ ಓಟ್ಗಳು ಜಾಸ್ತಿ ಇದಾವೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಮುಸ್ಲಿಂ ಮತಗಳು ಕೂಡ ಇದಾವೆ. ಈಗ 2028ಕ್ಕೆ ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಹಿಂಗೆ ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ರು. ಒಂದು ವೇಳೆ ಈ ಒಂದು ಮೈತ್ರಿ ಇದೇ ರೀತಿ ಮುಂದುವರೆದ್ರೆ 2028ರಲ್ಲಿ ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ CM ಯಾರಾಗ್ತಾರೆ ಎಂಬ ವಿಚಾರ ಕೂಡ ಸ್ವಲ್ಪ ದಿನಗಳ ಹಿಂದೆ ಬಹಳ ಚರ್ಚೆ ಆಗ್ತಾ ಇತ್ತು. ಕೆಲವೊಂದಿಷ್ಟು ಗೊಂದಲದ ವಾತಾವರಣ ಇದೆ. ಏನಾದ್ರೂ JDS ಬಹುಮತವನ್ನ ಗಳಿಸಿದ್ರೆ, ಹೆಚ್ಚಿನ ಮತಗಳನ್ನ ಗಳಿಸಿದ್ರೆ JDSಗೆ ಬಹಳ ಪ್ಲಸ್ ಆಗುತ್ತೆ. ಹಾಗಾಗಿ ಜಮೀರ್ ಅವರನ್ನ ತಮ್ಮ JDS ಪಾಳ್ಯಕ್ಕೆ ಸೇರಿಸ್ಕೊಳ್ಳಿಕ್ಕೆ ಈಗ ಸಿದ್ಧತೆಗಳನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇನ್ನು ಜಮೀರ್ JDSಗೆ ಬಂದ್ರೆ ಮುಸ್ಲಿಂ ಬೆಂಬಲ ಕೂಡ ಸಿಗತ್ತೆ. ಇನ್ನು ಜಮೀರ್ ಮೂಲಕ ಲಕ್ಷಾಂತರ ಮುಸ್ಲಿಂ ಮತಗಳನ್ನ ಸೆಳೆಯಬಹುದು ಅನ್ನೋ ಲೆಕ್ಕಾಚಾರವನ್ನು ಕೂಡ ಕುಮಾರಸ್ವಾಮಿ ಅವರು ಹಾಕ್ತಾ ಇದ್ದಾರೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ JDSಗೆ ಈಗ ಬಿಜೆಪಿಗೆ ಯಾವ ರೀತಿ ಬಿಜೆಪಿಯ ಬೆಂಬಲ ಇದೆ JDSಗೆ, ಅದೇ ರೀತಿ ಜಮೀರ್ ಅವರು ಬಂದ್ರೆ ಜಮೀರ್ ಅವರಿಂದ ಸಾಕಷ್ಟು ಮತಗಳು ಕೂಡ ಬರುತ್ತೆ. ತುಂಬಾ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಆದರೆ ನೋಡ್ಬೇಕಾಗುತ್ತೆ ಈಗ ಜಮೀರ್ ಅವರು ಮತ್ತೆ JDSಗೆ ಹೋಗ್ತಾರಾ ಅಥವಾ ಒಂದು ವೇಳೆ ಪಕ್ಷದಲ್ಲೇ ಹೈಕಮಾಂಡ್ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತಾ, ಅದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಅಥವಾ ಏನಾದರೂ ಹೈಕಮಾಂಡ್ ಇಲ್ಲ ಕಠಿಣ ಕ್ರಮವನ್ನು ಜರುಗಿಸಬೇಕು ದಾವಣಗೆರೆ ಅಂತ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಆದರೆ ಆ ಒಂದು ಭದ್ರಕೋಟೆ ಛಿದ್ರ ಆಗಲಿಕ್ಕೆ ಜಮೀರ್ ಅವರೇ ಕಾರಣ ಅಂತ ಏನಾದರೂ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಇದೆ.